ಏನಯ್ಯ ಶಕುಂತಲಾ ದೇವಿ ಬರ್ತಾರೆ ಊರು ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ಕಾಯ್ಕೊಂಡು ಕುಂತಿದ್ರೆ ನಮಗೆ ಮೋಸ ಮಾಡಿಬಿಟ್ಟಲ್ಲ. ಇದು ನಿನಗೆ ಸರಿ ಅನ್ಸುತ್ತಾ? ನಾನೇ ಉರ್ಸಿರೋ ಬೆಂಕಿನ ನಾನೇ ಆರಿಸಿ ಹೀರೋಯಿಸಮ್ ತೋರ್ಸೋದಕ್ಕೆ ಒಳ್ಳೆ ಟೈಮ್. ಏನೋ ನಕ್ಷತ್ರ ಇದ್ದಿದ್ದಕ್ಕಾಯ್ತು, ಇಲ್ಲಾಂದ್ರೆ ಏನ್ ಕತೆ? ದೇವ್ರ ದಿಂಡ್ರು ಅನ್ನೋ ಭಯ ಭಕ್ತಿ ಇದೆಯಾ ನಿನ್ಗೆ? ಇಲ್ಲೂ ನಾಟಕನ ನಿನ್ನಂತವ್ಳ ಕೈಲಿ ಪೂಜೆ ಮಾಡಿಸಿದ್ರೆ ಊರು ಉದ್ಧಾರ ಆಗುತ್ತಾ? ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಇಲ್ಲಿ ಯಾವ ನಾಟಕನೂ ಇಲ್ಲ, ಮೋಸನೂ ಇಲ್ಲ. ಇವರೇ ನಿಜವಾದ ಶಕುಂತಲಾ ದೇವಿ. ದಯವಿಟ್ಟು ಅವ್ರಿಗೆ ತರ ಅವಮಾನ ಮಾಡಬೇಡಿ. ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನ್ ನಿಮ್ಮನ್ನ ತಪ್ಪು ತೊಳ್ಕೊಂಡಿದ್ದೆ, ಆದ್ರೆ ಇದೆಲ್ಲ ಆಗುತ್ತೆ. ಅವತ್ತು ಪಾರ್ಟಿಲೇ ಈ ಕೆಲಸ ಮಾಡಿದಿದ್ರೆ ಇವತ್ತು ಇಷ್ಟು ಮುಂದುವರಿತಾ ಇರಲಿಲ್ಲ. ಇಲ್ಲ ಮೇಡಮ್, ನನ್ನ ಮಾತು ಕೇಳಿ. ನೀವು ಸೀನಿಯರ್ ಆರ್ಟಿಸ್ಟ್ ಅಂತ ನಾನು. ಶಟ್ ಅಪ್. ಇನ್ನೊಂದು ಮಾತು ಬರಬಾರ್ದು. ಹೋಗ್ತಾ ಇರೋ. ಅಮ್ಮ, ಮೇಡಮ್ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಜನರಲ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇಲ್ಲಾಂದ್ರೆ ಇವರೆಲ್ಲ ಹೀಗೆಲ್ಲ ಮಾತಾಡೋರಲ್ಲ. ಯಾರೋ ಇವ್ರಿಗೆಲ್ಲ ಸುಳ್ಳು ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಏನೋ ಎಡ್ವರ್ಟ್ ಆಗೋಗ್ಬಿಟ್ಟಿದೆ ಅಪ್ಪ. ಇವರೇ ಕಡೆ ನಿಜವಾದ ಶಕುಂತಲಮ್ಮನವರು. ನನ್ನ ಮಾತು ಕೇಳ್ರಪ್ಪ, ನಿಮ್ಮನ್ನು ಹೇಗೆ ನಂಬಿಸೋದು? ರವಿ ಸರ್, ನಾನು ಅರ್ಥ ಮಾಡಿಸ್ತೀನಿ. ಇಲ್ಲಿ ಯಾರತ್ತಾದ್ರೂ ಫೋನ್ ಇದೆಯಾ? ಇಲ್ಲಿ ನೋಡಿ, MPR ಗ್ರೂಪ್ಸ್ ಆಫ್ ರೆಸ್ಟೋರೆಂಟ್ಸ್ ಶಕುಂತಲಾ ದೇವಿ ಅಂತ ಟೈಪ್ ಮಾಡಿದ್ರೆ ಯಾರು ಫೋಟೋ ಬರ್ತೀರಾ ನೀವೇ ನೋಡಿ. ನೋಡಿ ನೋಡಿ ಸರ್, ನೋಡಿ ನೋಡಿಮ್ಮ, ಈಗಲಾದ್ರೂ ನಂಬ್ತೀರಾ ಇವರೇ ಶಕುಂತಲಾ ದೇವಿ ಅಂತ? ಹೌದು, ಈ ಹುಡುಗಿ ಹೇಳ್ತಿರೋದು ನಿಜ. ಇವರ ನಿಜವಾದ ಶಕುಂತಲಾ ದೇವಿ. ಮತ್ತೆ ನಕ್ಷತ್ರ ಯಾಕೆ ಹಾಗಂದ್ಲು? ನೋಡಿಮ್ಮ, ನಕ್ಷತ್ರದ ಇದ್ರಲ್ಲಿ ಏನು ತಪ್ಪಿಲ್ಲ. ಅವಳಾಗೆಲ್ಲ ಅನ್ಕೊಳ್ಳೋದಕ್ಕೆ ನಾನೇ ಕಾರಣ. ದಯವಿಟ್ಟು ಇದನ್ನ ಇಲ್ಲಿಗೆ ಮರ್ತ್ಬಿಡಿ. ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇವಳಿಗೆ ನಿಮ್ಮ ಬಗ್ಗೆ ನಾನು ಏನು ಹೇಳಿಲ್ಲ. ಹಾಗಾಗಿ ನಿಮ್ಮನ್ನ ಸೀನಿಯರ್ ಆರ್ಟಿಸ್ಟು, ಜೂನಿಯರ್ ಆರ್ಟಿಸ್ಟು ಹಾಗೆ ಹೀಗೆ ಅಂತ ಅನ್ಕೊಂಡಿದ್ದಾಳೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಇದನ್ನೆಲ್ಲ ಮರ್ತು ಪೂಜೆನ ಮುಂದುವರಿಸಿ. ಎಲ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅಮ್ಮಾರ ಹೋಗ್ಬೇಡಿ, ಪೂಜೆ ಅದಕ್ಕೆ ನಿಂತೋಗುತ್ತೆ. ಪೂಜೆ ಮುಗಿಲಿ, ಆಮೇಲೆ ವಿಚಾರಿಸ್ಕೊಳ್ತೀನಿ. ಅಮ್ಮಾರ ಅಮ್ಮಾರ ಹೋಗ್ಬೇಡಿ. ಅಮ್ಮಾರ ರವಿ ಸರ್, ತಲೆ ಕೆಡ್ಸ್ಕೊಬಿಡಿ. ಪೂಜೆ ನಡೆಯುತ್ತೆ, ನಾನು ಅಮ್ಮವ್ರ ಹತ್ರ ಮಾತಾಡ್ತೀನಿ. ಮೇಡಮ್ ಮೇಡಮ್, ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಇದರಲ್ಲಿ ನಕ್ಷತ್ರದಾಗ್ಲಿ ಜನರದಾಗ್ಲಿ ಏನೂ ತಪ್ಪಿಲ್ಲ. ಇಬ್ರು ಮುಗ್ದ್ರೆ. ನಕ್ಷತ್ರಗೆ ಎಲ್ಲಾ ವಿಷಯನೂ ನಾನೇ ಹೇಳಿದ್ದೆ.
ಅವಳಿಗೆಲ್ಲ ಗೊತ್ತಾಗಿತ್ತು. ಅವಳಿಗೆ ಮಾಡ್ತಾಳೆ ಅಂದ್ರೆ ನಾನು ನಂಬೋದಕ್ಕೆ ಆಗ್ತಾ ಇಲ್ಲ. ನಿನ್ ವಿಷಯ ಗೊತ್ತಾದ್ಮೇಲೆ ಅಂತ ದೊಡ್ಡ ವ್ಯಕ್ತಿಗೆ ನಾನು ಇಷ್ಟೆಲ್ಲ ಮಾಡ್ಬಿಟ್ನಾ ಅಂತ ನೊಂದ್ಕೊಂಡಿದ್ಲು. ನಕ್ಷತ್ರ ಹೀಗೆಲ್ಲ ಮಾಡ್ತಾಳೆ ಅಂದ್ರೆ ನಾನು ನಂಬಕ್ಕೆ ಆಗ್ತಿಲ್ಲಮ್ಮ. ಅವಳ್ದೇನೂ ತಪ್ಪಿಲ್ಲಮ್ಮ. ಮಗ ಮನೆಯಿಂದ ಮಾತ್ರ ದೂರ ಇದ್ದಾನೆ ಅನ್ಕೊಂಡಿದ್ದೆ, ಯಾಕೋ ಮನ್ಸಿಂದಾನು ದೂರ ಆಗ್ತಿದ್ದಾನೆ ಅನ್ಸ್ತಿದೆ. ಅಮ್ಮ ಹೀಗಾಗ್ಬಾರ್ದಿತ್ತು, ಸಮಾಧಾನ ಮಾಡ್ಕೊ. ಅವ್ರು ಹೀಗೆ ಅನ್ಬಾರ್ದಿತ್ತು. ನೀನೇನು ಹೆದರ್ಕೋಬೇಡ, ನಾನು ನಿನ್ ಜೊತೆ ಇದ್ದೀನಿ ಅಂತೇನೋ ಅನ್ಕೊಂಡಿದ್ದೆ. ಆದ್ರೆ ಯಾಕೋ ನಿನ್ಗೆ ಅಮ್ಮನಿಗೆ ಅವಮಾನ ಆಗಿರೋದಕ್ಕಿಂತ ಆ ಕಪ್ ಹುಡುಗಿ ವಹಿಸ್ಕೊಂಡು ಮಾತಾಡೋದೇ ಜಾಸ್ತಿ ಆಗಿದೆ. ಒಳ್ಳೇದಾಗ್ಲಿ ಕಂದ, ಒಳ್ಳೆ ಮಾತಾಡ್ದೆ, ವೆರಿ ಗುಡ್, ತುಂಬಾ ಖುಷಿ ಆಯ್ತು. ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ತಾಯಿಗಾಗೋ ಅವಮಾನ ಬೇರೆ, ನನಗಾಗೋ ಅವಮಾನ ಬೇರೆನಾ? ಅಲ್ಲಿ ಜನ ಹಾಗೆಲ್ಲ ಮಾತಾಡ್ತಿದ್ರೆ ನನಗೆ ಉಸಿರು ಕಟ್ಟಂಗ್ ಆಗ್ತಿತ್ತಮ್ಮ. ನನ್ನ ತಾಯಿ ಮೋಸ ಮಾಡಿಲ್ಲ, ವೇಷ ಹಾಕಿಲ್ಲ, ನಿಜವಾದ ಶಕುಂತಲಾ ದೇವಿ ಇವ್ರೇನೆ ದ ಗ್ರೇಟ್ ಬಿಸ್ನೆಸ್ ಐಕಾನ್ ಅಂತ ಗಟ್ಟಿಯಾಗಿ ಹೇಳ್ಬೇಕು ಅಂತ ಅನ್ಕೊಂತಿದ್ದೆ. ಅಂದ್ರೆ ಏನ್ ಮಾಡ್ಲಮ್ಮ? ವಾಟ್ ಕ್ಯಾನ್ ಐ ಡೂ? ನಾನು ಇಲ್ಲಿಗೆ ನಿನ್ನ ಮಗ ಆಗಿ ಬಂದಿಲ್ಲ, ಒಬ್ಬ ಆರ್ಡಿನರಿ ಅಡುಗೆಯವನಾಗಿ ಬಂದಿದ್ದೀನಿ ಅಷ್ಟೇ. ಇದನ್ನೆಲ್ಲ ಮಾತಾಡೋ ಹಕ್ಕೇ ಇಲ್ಲಮ್ಮ ನನಗೆ. ನಿನ್ಗೆಷ್ಟು ನೋವಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನೋಡು, ನಿನಗಾಗಿರೋ ಅವಮಾನ, ನಕ್ಷತ್ರ ಮೇಲಾಗಿರೋ ಸುಳ್ಳು ಆರೋಪ, ಇದು ಎರಡನ್ನ ನಾನೇ ಕಂಡುಹಿಡಿತೀನಿ. ಇದನ್ನೆಲ್ಲ ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಇದರಿಂದ ಇರೋ ಕೈ ಯಾರ್ದು ಅಂತ ನಾನು ಕಂಡುಹಿಡಿತೀನಿ. ಅಲ್ಲಿವರೆಗೂ ಪ್ಲೀಸ್ ಇಲ್ಲೇ ಇರಮ್ಮ, ನನಗೋಸ್ಕರ ಪ್ಲೀಸ್ ಅಮ್ಮ, ನನಗೋಸ್ಕರ ಅಮ್ಮ, ಬಾಮ್ಮ ಪ್ಲೀಸ್. ಭೂಪತಿ, ಸುಮ್ನೆ ಕೂತ್ಕೊಳ್ಳೋ, ಕೊಸರಾಡ್ಬೇಡ. ಸಾಕಮ್ಮ, ಮುಖದ ಮೇಲೆಲ್ಲ ಇಳಿತಿದೆ, ಒಂಥರ ಆಗುತ್ತೆ. ಏನೂ ಆಗಲ್ಲ, ಎಣ್ಣೆ ಬಿದ್ದಷ್ಟು ಒಳ್ಳೇದೆ. ತಿರುಗು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಂಗೂ ಆ ನಕ್ಷತ್ರಂಗೂ ಟೆಸ್ಟ್ ಮಾಡಿಸ್ಲೇಬೇಕು. ಸಿದ್ದು ಬೀಳ್ತಾ ಹೋದೆ ಇವಾಗ. ತಗೋ, ನಂಗೆ ಈ 2 ಫಾರಂ ತುಂಬಿಸ್ಕೊಡು. ಆಮೇಲೆ ಮಾಡ್ತೀನಿ ಅಪ್ಪ, ಕೈ ಎಣ್ಣೆ ಆಗಿದೆ. ಎದ್ದೋಗ್ ಕೈ ತೊಳ್ಕೊಂಬ, ನಂಗೆ ಈಗ್ಲೇ ಆಗ್ಬೇಕು. ಅಯ್ಯೋ, ಅದಕ್ಕೆ ಯಾಕೆ ಕಿರ್ಚಾಡ್ತೀರಾ? ನಿಧಾನಕ್ಕೆ ಹೇಳಿದ್ರೆ ಆಗಲ್ವಾ? ಇನ್ಮೇಲೆ ನಿಧಾನಕ್ಕೆ ಮೆತ್ಗೆ ಅನ್ನೋ ಮಾತೇ ಇಲ್ಲ. ಇನ್ಮೇಲೆಲ್ಲ ಹೀಗೆ ಎದ್ ನಡಿಯ ಒಳಗಡೆ. ಏಯ್, ಮುಂದೆ ಹೋಗೋ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇನ್ನು ಈ ಭೂತ ನಿಮ್ ತಲೆಯಿಂದ ಹೋಗಿಲ್ವಾ? ಪ್ರಶ್ನೆ ಮಾಡಿದ್ರೆ ಸರಿಗಿರಲ್ಲ. ಸುಮ್ನೆ ಅದ್ರಲ್ಲಿ ಏನೇನ್ ಬರಿಬೇಕೋ ಎಲ್ಲ ಬರ್ದ್ಕೊಡು ಅಷ್ಟೇ. ಆಗಲ್ಲಪ್ಪ, ನಾನ್ ಮಾಡಲ್ಲ. ನೋಡಮ್ಮ, ಇವ್ರನ್ನ ಮತ್ತೆ ಟೆಸ್ಟ್ ಗಿಸ್ಟ್ ಅಂತ ಫಾರ್ಮ್ ಎಲ್ಲ ತಂದಿದ್ದಾರೆ. ಏನ್ ಹೇಳ್ಬೇಕು ಇವ್ರಿಗೆ? ಅವಳಿಗೇನ್ ಹೇಳ್ತೀಯಾ? ಅದ್ರಲ್ಲಿ 1 ಫಾರಮ್ ಅವಳದ್ದೆ. ಅಮ್ಮ ಮಗಳಿಗೆ ಇಬ್ಬರಿಗೂ ಟೆಸ್ಟ್ ಮಾಡಿಸ್ತೀನಿ. 23 ವರ್ಷದಿಂದ ನನ್ನ ತಲೆಯಲ್ಲಿ ಕೂತಿರೋ ಅನುಮಾನ ಬಗೆ ಹರಿಲೇಬೇಕು. ಕರ್ಮ ಕರ್ಮ, ನಿಮ್ಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ಮೊದ್ಲು ಇದನ್ನ ಅರ್ಧಾಕ್ತೀನಿ. 1 ಅರ್ಧ ಹಾಕಿದ್ರೆ ನಾಳೆ 10 ತರ್ತೀನಿ. ಮನೆ ಗುಟ್ಟು ಮನೇಲೆ ಇರ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಫಾರಂ ತುಂಬಿಸ್ಕೊಡು. ಇಲ್ಲ ಪಕ್ಕದ ಮನೆಯವ್ರ ಕೈಲಿ ಬರ್ಸ್ತೀನಿ. ತುಕಾರಾಮ ಅವನ ಮಗಳಿಗೆ ಯಾವ್ದೋ ಟೆಸ್ಟ್ ಮಾಡಿಸ್ತಾ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ. ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ? ನಕ್ಷತ್ರ ನಿರ್ಧಾರ ಮಾಡಾಗಿದೆ.
ಹಿಂದೆ ಸರಿಯೋ ಮಾತೇ ಇಲ್ಲ. ಒಟ್ಟಲ್ಲಿ ಟೆಸ್ಟ್ ಆಗ್ಬೇಕು, ಆಗತ್ತೆ. ನಕ್ಷತ್ರ ಇದ್ದಿದ್ದಕ್ಕೆ ಸರಿ ಹೋಯ್ತು. ನಕ್ಷತ್ರ ನಮ್ ಕಣ್ ತರಿಸಿದ್ಲು, ನಕ್ಷತ್ರ ನಿಜ ಹೇಳಿದ್ಲು ಅಂತ ಹೇಳ್ತಿದ್ರಲ್ಲ, ಆ ನಕ್ಷತ್ರ ಇವಳೇನಾ? ಹೇಳಿ ಅಮ್ಮ, ಇವಳೇನಾ ನಕ್ಷತ್ರ? ಮೇಡಮ್, ಯಾಕೆ ಮೇಡಮ್, ಏನಾಗ್ತಾ ಇದೆ? ಸರಿಯಾಗಿ ನೋಡಿ ಹೇಳಿ. ಶಕುಂತಲಾ ದೇವಿ ಮೇಡಮ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದು ಇವಳೇನಾ? ಹೇಳಿ, ಇವಳೇನಾ? ಇವಳಲ್ಲ, ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಅವಳೇ ಬೇರೆ, ಇವಳೇ ಬೇರೆ. ಅವಳೇ ಬೇರೆ ಇವಳೇ ಬೇರೆ ಅಂದಮೇಲೆ ನಕ್ಷತ್ರ ನಮ್ಗೆ ಈಗೆಲ್ಲ ಹೇಳ್ಕೊಟ್ಲು ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಜವಾದ ನಕ್ಷತ್ರ ಇವಳು. ನಿಮ್ಮ ಹತ್ರ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡ್ ಬಂದಿದ್ದು ಬೇರೆಯವ್ರು ಯಾರೋ, ಅವ್ರ ನಕ್ಷತ್ರನೇ ಅಲ್ಲ. ಇವ್ರ ಮಾತು ಕೇಳ್ಕೊಂಡು ಮೇಡಮ್ನ ಅವಮಾನ ಮಾಡಿದ್ರಲ್ಲ, ಯಾಕೆ? ಒಂದು ಸತಿ ರವಿ ಸರ್ನೋ ಅಥವಾ ಇನ್ಯಾರನ್ನಾದ್ರೂ ಕೇಳಿದ್ರೆ ನಿಜ ಗೊತ್ತಾಗ್ತಾ ಇರ್ಲಿಲ್ವಾ? ಯಾರು ಏನ್ ಹೇಳಿದ್ರು ನಂಬಿಡ್ತೀರಾ ನೀವು? ಯಾವುದೇ ಆದ್ರೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿಸ್ಕೊಂಡು ಸತ್ಯ ಅಂತ ನಂಬಿಡೋದಲ್ಲ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಿಜ ಏನು ಅಂತ ಅರ್ಥ ಆಗುತ್ತೆ. ಇವತ್ತಿಲ್ಲಿ ನಡೆದಿದ್ದು ಅದೇ. ನಿಮ್ಮ ಹತ್ರ ಯಾರೋ ಬಂದು ಏನೋ ಹೇಳಿದ್ರು, ನೀವು ಅದನ್ನ ನಿಜ ಅಂತ ನಂಬಿಟ್ರಿ. ನಿಮಗೋಸ್ಕರ ಆ ದೇವಿ ಪ್ರತಿಷ್ಠಾಪನೆ ಅಂತ ಮೇಡಮ್ ಅವರು ಬೆಂಗಳೂರಿಂದ ಉಪವಾಸ ಇದ್ದು ಇಲ್ಲಿ ತನಕ ಬಂದಿದ್ದಾರೆ. ಅವ್ರಾಗ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು ಬಿಡಿ. ನೀವೀಗೆಲ್ಲ ಮಾಡಿದ್ರಲ್ಲ, ಇದನ್ನ ಈ ದೇವಿ ಮೆಚ್ತಾಳ? ಹೇಳಿ, ಇದನ್ನ ಇವತ್ತು ಈ ದೇವಿ ಮೆಚ್ತಾಳ? ಅಮ್ಮವ್ರೆ ಹಿಂದೋ ಮುಂದೋ ನೋಡ್ದೆ ನಿಮಗೆ ಅನ್ನಬಾರದ್ದಲ್ಲ ಅಂದ್ಬಿಟ್ಟು ತುಂಬಾ ಅವಮಾನ ಮಾಡಿಬಿಟ್ವಿ. ನೋಡಿ, ದಯವಿಟ್ಟು ನಮ್ಮ ಮಾತೆಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಕ್ಷಮಿಸಿಬಿಡಿ ತಾಯಿ. ದಯವಿಟ್ಟು ಕೋಪ ಮಾಡ್ಕೊಂಡು ಹೋಗ್ಬೇಡಿ. ಊರಿಗೆ ಒಳ್ಳೇದಾಗಕ್ಕಿಲ್ಲ. ಅಮ್ಮವ್ರೆ, ನೀವು ಎದ್ದೋಗೋದು, ಅಮ್ಮವ್ರು ಗುಡಿ ಬಿಟ್ಟೋಗೋದು ಎರಡೂ ಒಂದೇ. ನಿಮ್ಮ ಕಾಲು ಮುಗಿತೀನಿ, ದಯವಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗಿ ಅಮ್ಮ. ಎಲ್ರಿಗೂ ಅವ್ರ ತಪ್ಪು ಅರ್ಥ ಆಗಿದೆ, ಅವ್ರನ್ನ ಕ್ಷಮಿಸ್ಬಿಡಿ. ಸರಿ, ಪೂಜೆ ಶುರು ಮಾಡಿ. ಏನೋ ಅನ್ಕೊಂಡಿದ್ದೆ, ಈ ಭೂಪತಿ ಎಲ್ಲ ಹಾಳು ಮಾಡ್ಬಿಟ್ಟ. ಡ್ಯಾಮಿಡ್. ನೋಡ್ರಪ್ಪ, ಚಂಡೆಯವರೇ, ವಾಲದವ್ರೆ, ಶುರು ಹಚ್ಕೊಳ್ಳಿ. ಅದಕ್ಕಿಂತ ಮುಂಚೆ ಅಮ್ಮನಿಗೆ ಜೈಕಾರ ಹೇಳಿ. ಅದು ಶಕ್ತಿಗೆ, ಅಣ್ಣಮ್ಮನಿಗೆ, ಅಣ್ಣಮ್ಮನಿಗೆ, ಅದು ಶಕ್ತಿಗೆ, ಅಣ್ಣಮ್ಮನಿಗೆ.
ಈ ಹುಡುಗಿ ಒಬ್ಳು ನಾದಸ್ವರ ನುಡಿಸ್ತಿದ್ರೆ ರವಿ ಅವರೇ, ನಿಮ್ಗೇನು ಅಭ್ಯಂತರ ಇಲ್ವಾ? ಇಲ್ಲಮ್ಮ, ನೀವ್ ಹೆಂಗಂದ್ರೆ ಹಾಗೆ. ಚಂಡವ್ರೆ, ನೀವು ಸುಳ್ಳು ಹಚ್ಚೋಳಿ. ನಾಟ್ ಬ್ಯಾಡ್. ಇವ್ಳನ್ನ ಭೂಪತಿನ ದೂರ ಮಾಡೋಣ ಅಂತ ಇಷ್ಟೆಲ್ಲ ಮಾಡ್ದೆ, ಪರವಾಗಿಲ್ಲ. ಬೇರೆ ತರ ಎಫೆಕ್ಟ್ ಆಗ್ತದೆ, ಲಾಸ್ ಇಲ್ಲ. ಬೇಜಾರ್ ಮಾಡ್ಕೋಬೇಡ ನಕ್ಷತ್ರ. ಇದೆಲ್ಲ ಮಾಡಿದ್ದು ನೀನಲ್ಲ ಅಂತ ಗೊತ್ತಾಯ್ತಲ್ಲ, ಅದೇ ಸಮಾಧಾನ. ಆದ್ರೆ ಮೇಡಮ್ಗಿನ್ನೂ ನನ್ನ ಮೇಲೆ ಸಿಟ್ಟು ಕಮ್ಮಿ ಆಗಿಲ್ಲ. ಖಂಡಿತ ಆಗುತ್ತೆ ನಕ್ಷತ್ರ. ಇದನ್ನೆಲ್ಲ ನಿಜವಾಗ್ಲೂ ಯಾರು ಮಾಡಿದ್ರು ಅಂತ ಗೊತ್ತಾದ್ರೆ ಅವ್ರು ಖಂಡಿತ ನಿನ್ನ ಕ್ಷಮಿಸ್ತಾರೆ. ನೋಡು, ನೀನ್ ಹೆದ್ರು ಬೇಡ, ನಾನ್ ನಿನ್ ಜೊತೆ ಇದ್ದೀನಿ. ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ನಾನ್ ಕಂಡುಹಿಡಿತೀನಿ. ರವಿ, ನಾ ಹೊರಡ್ತೀನಿ. ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಎಲ್ಲಿದ್ದಮ್ಮ? ಬೇಡ, ನಾ ಹೊರಡ್ತೀನಿ. ಅಮ್ಮ, ಮತ್ತೆ ಬೇಡ್ಕೊಳ್ತಾ ಇದ್ದೀನಿ, ಮನಸ್ಸಲ್ಲಿ ಯಾವುದನ್ನು ಇಟ್ಕೋಬೇಡಿ ಅಮ್ಮ. ಏನೇನಾಯ್ತು ಎಲ್ಲ ಇಲ್ಲೇ ಬಿಟ್ಟು ನಮ್ಮನ್ನ ಕ್ಷಮಿಸಿ ಹರಿಸಿ ಇಲ್ಲಿಂದ ಹೊರಡಬೇಕು. ಹಾಗೇನಿಲ್ಲ, ಎಲ್ಲ ಒಳ್ಳೇದಾಗತ್ತೆ. ತಲೆ ಕೆಡಿಸ್ಕೋಬೇಡ, ಪೂಜೆ ಮುಂದುವರ್ಸು. ಮುನಾ? ಸರಿ. ಅಮ್ಮ, ಹುಷಾರಾಗಿದೆಯಲ್ವಾ? ಒಂಚೂರು ನಿಂತ್ಕೊಳ್ಳಮ್ಮ, ಮಾತಾಡ್ಬೇಕು. ನಾ ಮನೆಗೆ ಹೋಗ್ಬೇಕು. ಅಮ್ಮ, ನನ್ ಮೇಲೂ ಕೋಪನಾ? ಇಸ್ ಎವ್ರಿಥಿಂಗ್ ಓಕೆ? ನೋ ಭೂಪತಿ, ನಥಿಂಗ್ ಇಸ್ ಓಕೆ ಆನ್ ಯೋರ್ ಸೈಡ್. ಬರ್ತಾ ಬರ್ತಾ ನೀನ್ ತುಂಬಾ ಬದಲಾಗ್ತಿದ್ಯಾ. ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ವಿತ್ ಯು. ಅಮ್ಮ, ನಾನ್ ನಿನಗೆ ಡಿಸಪಾಯಿಂಟ್ ಮಾಡ್ತೀನ? ಪಾಂಡವರು ಕಿರೀಟ ತೆಗೆದಿಟ್ಟು ಬೀದಿಗಿಳಿದ ಮಾತ್ರಕ್ಕೆ ಅವರು ರಾಜ್ಕುಮಾರರು ಅನ್ನೋ ಸತ್ಯ ಬದಲಾಗಲ್ಲ ಭೂಪತಿ. ರಾಜ ಕಾವಿ ತೊಡ್ಲಿ, ರೇಷ್ಮೆ ಉಡ್ಲಿ, ಅರಮನೆಲಿರ್ಲಿ, ಮರದ ಕೆಳಗಿರ್ಲಿ, ಎಲ್ಲಿದ್ರು ರಾಜ ರಾಜನೇ. ಅದು ಅವನ ರಕ್ತದಲ್ಲಿ ಇರಬೇಕು. ಅಜ್ಞಾತವಾಸ ಅಂದ್ರೆ ಇರೋ ಜಾಗ, ಉಡೋ ಬಟ್ಟೆ, ತಿನ್ನೋ ಊಟದಲ್ಲಿ ಬದಲಾವಣೆ ಅಷ್ಟೇ, ಸ್ವಭಾವದಲ್ಲಲ್ಲ, ಸಂಘದಲ್ಲೂ ಅಲ್ಲ. ಇದು ನಿನ್ಗೂ ಅನ್ವಯಿಸುತ್ತೆ. ವೇಷ ಬದಲಾಯಿಸಿದ್ಯಾ ಅಂದ್ರೆ ನಿನ್ ಲೆವೆಲ್ನ ಬಿಟ್ಕೊಡೋದು ಅಂತಲ್ಲ. ನೀನ್ ಯಾರು, ಯಾರ ಮಗ, ನಿನ್ ವರ್ಚಸ್ ಏನು ಅನ್ನೋದನ್ನ ಮರಿಬೇಡ ಭೂಪತಿ. ಅದನ್ನ ಮರೆತ್ರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ. ನಿನ್ನ ಘನತೆ, ನಿನ್ನ ಯೋಗ್ಯತೆ ಹಿಂದೆ ನನ್ನ 29 ವರ್ಷದ ಶ್ರಮ ಇದೆ. ಅದನ್ನ ಮರಿಬೇಡ.
ಅನ್ಫಾರ್ಚುನೇಟ್ಲಿ ಯು ಆರ್ ಇನ್ ಬ್ಯಾಡ್ ಕಂಪನಿ. ಮೊದಲು ನಿನ್ನ ಫ್ರೆಂಡ್ ಸರ್ಕಲ್ನ ಬದಲಾಯಿಸು, ಆಗ ಎಲ್ಲ ಸರಿ ಹೋಗುತ್ತೆ. ಅಮ್ಮ, ನಕ್ಷತ್ರ ಬಗ್ಗೆ ಹೇಳ್ತಿದ್ಯಾ? ಸಾರಿ ಅಮ್ಮ, ಅವಳು ಪಡೋರೇ ಇರ್ಬೋದು, ಆದರೆ ನಮ್ಮ ಫ್ರೆಂಡ್ಶಿಪ್ನ ದುಡ್ಡಿಂದ ಅಳಿಯೋದಕ್ಕಾಗಲ್ಲ. ಅವಳಿಗೆ ಇದೆಲ್ಲ ಗೊತ್ತಾಗಲ್ಲ. ಆ್ಯಂಡ್ ಇದನ್ನೆಲ್ಲ ಯಾರೋ ಬೇಕು ಅಂತ. ವಾಟ್ ದ ಹೆಲ್ ಇಸ್ ರಾಂಗ್ ವಿತ್ ಯು ಭೂಪತಿ? ನಾನು ಇಷ್ಟು ಹೇಳಿದ್ಮೇಲೂ ಅವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ವೈ? ಯಾರೋ ಅವಳನ್ನ ನನ್ನ ವಿರುದ್ಧ ನಿಲ್ಸಕ್ಕೆ ಅವಳೇನ್ VIP ನ, ಅಷ್ಟು ದೊಡ್ಡ ವ್ಯಕ್ತಿನ? ಅಲ್ಲಮ್ಮ, ಅದು ವಾದ ಬೇಡ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಾ, ನಾನು ನಿನ್ ಜೊತೆ ಮಾತಾಡ್ಬೇಕು. ಸಾಕು ನಿನ್ ಹುಡುಗಾಟ. ಯಾಕೋ ಇದೆಲ್ಲ ಅತಿ ಅನ್ನಿಸ್ತಾ ಇದೆ. ಇದನ್ನೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಅಮ್ಮಂಗೆ ನಕ್ಷತ್ರ ಪಾಟೀಲ್ ಸಿಕ್ಕಿರೋ ವಿಷಯ ಯಾರಿಗ್ ಗೊತ್ತಿತ್ತು? ನಕ್ಷತ್ರ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಹೇಳ್ತೀಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ಶ್ವೇತಾನ ಇದನ್ನೆಲ್ಲ ಮಾಡಿದ್ದು?